ಬಂದಂಥ ಕಾರ್ಯಕರ್ತರಿಗೆ ಭರ್ಜರಿ ಬಿರಿಯಾನಿ ಕೂಡ ಹಾಕ್ಸಿದ್ರಿ. ಯಾಕೆ ಈ ರೀತಿ ಹಾಕ್ಸ್ಬೇಕು? ಎಷ್ಟು ಜನಕ್ಕೆ ಮಾಡಿಸಿ? ಸುಮಾರು ಒಂದು 10,000 ಜನ ಊಟ ಮಾಡೋಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಊಟ ಈಗ ಅವಶ್ಯಕತೆ ಅಲ್ವ, ಜನ ಬಂದ ಮೇಲೆ ಇಲ್ಲಿ ಊಟ ನೀರು ಇವೆಲ್ಲ ಸೌಕರ್ಯ ಮಾಡಲೇಬೇಕು. ಹಂಗಾಗಿ ಅದ್ರದ್ದು ವ್ಯವಸ್ಥೆ ಆಗಿತ್ತು, ಅದು ಊಟ ಮಾಡಿ ಹೋಗ್ತಾ ಇದ್ದಾರೆ. ಸರ್, ಇವತ್ತು ಕಾರ್ಯಕರ್ತರ ಸಭೆಯನ್ನು ಕರೆದಿರುವಂಥ ಉದ್ದೇಶ ಹೇಳಿ. ಇವತ್ತು ನಮ್ಮ ಕಾರ್ಯಕರ್ತರನ್ನೆಲ್ಲನೂ ಸಹ ಇವತ್ತು ಕರೆದು SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಚುರುಕಾಗಬೇಕು. ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ನ BLOಗಳು ಮನೆ ಮನೆಗೂ ಕೊಡೋಂಥ ಕೆಲಸ ಪೂರ್ಣಗೊಳಿಸಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಆ ಎನ್ಯುಮರೇಷನ್ ಫಾರ್ಮ್ಸ ಭರ್ತಿ ಮಾಡೋಂಥ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು, ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದು ಆತಂಕ, ಒಂದಷ್ಟು ಸಂದೇಹ ಇವೆಲ್ಲನೂ ಸಹ ಪ್ರತಿಯೊಬ್ಬ ಮತದಾರರ ಪ್ರತಿಯೊಂದು ಕುಟುಂಬದಲ್ಲೂ ಸಹ ಅದು ಕಾಣ್ತಾ ಇದೆ. ಅದಕ್ಕೆ ಸಂಪೂರ್ಣವಾದಂಥ ಮಾಹಿತಿನ ನಮ್ಮ ಮುಖಂಡರುಗಳು, ನಮ್ಮ ಬೂತ್ ಮಾಡಿದಂಥ ಕಾರ್ಯಕರ್ತನಿದೆ ಅವೆಲ್ಲನೂ ಸಹ ಅದನ್ನು ಬರ್ಸೋದಕ್ಕೆ, ಅದಕ್ಕೆ ಸ್ಪಂದಿಸೋಂಥ ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ಜಾಗೃತಿ ಮೂಡಿಸೋಂಥದ್ದು. ಓಟ್ ಕಳ್ಕೊಳ್ಳೋದಕ್ಕೆ ಏನೆಲ್ಲ ಅಂಶಗಳಿದೆ, ಓಟ್ ಸಿಂಧು ಆಗೋದಕ್ಕೆ ಏನೆಲ್ಲ ಮಾಡಬೇಕು, ಈ ರೀತಿ ಹಲವಾರು ವಿಚಾರಗಳನ್ನ ಅವ್ರಿಗೆ ತುಂಬಿ 2002ರ ಮತಪಟ್ಟಿಯನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿರೋಂಥ ಇನ್ಫಾರ್ಮೇಷನ್ನು ಒಂದು 45 ವರ್ಷಕ್ಕೆ ಮೇಲ್ಪಟ್ಟಂಥವ್ರನ್ನ ತುಂಬಂಥದ್ದು. ಇನ್ನು ಯುವ ಮತದಾರನ ರೈಟ್ ಹ್ಯಾಂಡ್ ಸೈಡ್ದಲ್ಲಿ ತುಂಬಂಥದ್ದು, ಅದು ಅವರ ತಂದೆನೋ ತಾಯಿದೋ ಇನ್ಫಾರ್ಮೇಷನ್ ತುಂಬಂಥದ್ದು ಆಗ್ತಾಯಿದೆ. ಹಂಗಾಗಿ ಇದು ಸರಿಯಾದ ದಿಸೆಯಲ್ಲಿ ಹೋಗ್ತದೆ. ನಮ್ಮ ಮುಖಂಡರು ಸಹ ಕೆಲಸ ಮಾಡಲಿ ಅಂತೇಳಿ ನನ್ನ ಇದೊಂದು ಪ್ರಯತ್ನ. ಸರಿ, ಈ ಸಭೆಗೆ ನಿಮ್ಮ ಕಾರ್ಯಕರ್ತರ ಸ್ಪಂದನೆ ಯಾವ ರೀತಿ ಇತ್ತು ಅಂತ ನೀವೇ ಕಾರ್ಯಕರ್ತನ ವಿಚಾರ ಮಾಡಬೇಕು. ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ, ಭಾಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಆಸಕ್ತಿಯಿಂದ ಒಂದೊಂದು ಬೂತಿಂದ 20 ಜನ 30 ಜನ 50 ಜನ ಬಂದು ಇಲ್ಲಿ ಭಾಗವಹಿಸಿ ಈ ಮೀಟಿಂಗ್ನ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರೂ ಸಹ ಊಟನ ಮಾಡಿ ಹೋಗ್ತಾ ಇರೋಂಥದ್ದು ಖುಷಿ ತಂದಿದೆ. ಸಾಕೋಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.